ನಮಸ್ಕಾರ ಸ್ನೇಹಿತರೆ, ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಮುಂದುವರಿದ ಭಾಗದ ಪ್ರಶ್ನೆಗಳನ್ನ ಬಿಡಿಸಿಕೊಂತ ಹೋಗೋಣ. ಎನ್ಸಿಇಆರ್ಟಿ ಎಕ್ಸರ್ಸೈಸ್ ನಲ್ಲಿ ಇರತಕ್ಕಂತ 3.3 ನಲ್ಲಿ ಇರತಕ್ಕಂತ ಪ್ರಶ್ನೆಗಳನ್ನು ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ sin 75 degree. Find the value of sin 75 degree. ಇದನ್ನ ನಾವು ಸಾಲ್ವ್ ಮಾಡಬೇಕಿದೆ. 75 ಡಿಗ್ರಿ ನ ಯಾವ ತರ ನಾವು ಸ್ಪ್ಲಿಟ್ ಮಾಡ್ಕೊಬೇಕಿದೆ? ಎರಡು ಕಾಂಪೌಂಡ್ ಆಂಗಲ್, ಸಮ್ ಆಫ್ ಟು ಆಂಗಲ್ಸ್, ಹೌದಾ? ಎರಡು ಆಂಗಲ್ ಗಳನ್ನ ಕೂಡಿಸಿ 75 ಮಾಡೋಣ ಅಂತ. ಆ ಎರಡು ಆಂಗಲ್ ಹೆಂಗ್ ಇರಬೇಕು? ಆ ಎರಡು ಆಂಗಲ್ದು ಬೆಲೆ ಗೊತ್ತಿರಬೇಕು ನಮಗೆ. ಎಕ್ಸಾಂಪಲ್, ಈಗ 75 ಹೆಂಗ್ ಬರೀಬಹುದು? 75 60 ಪ್ಲಸ್ 15 ಅಂತ ಬರೀಬಹುದಾ? ಆದ್ರೆ sin 60 ಡಿಗ್ರಿ ನಮ್ಗೆ ಗೊತ್ತದ, sin 15 ಡಿಗ್ರಿ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಹಾಗಾಗಿ sin 45 ಡಿಗ್ರಿ ಪ್ಲಸ್ 30 ಡಿಗ್ರಿ ಆಡ್ ಮಾಡಿದ್ರೆ ಏನಾಗುತ್ತೆ? 45 ಪ್ಲಸ್ 30 ಏನಾಗುತ್ತೆ? 75 ಆಗುತ್ತೆ. ಅಂದ್ರೆ ನಾವು ಇದನ್ನ ಹೆಂಗ್ ಬರೀಬಹುದು? ದಿಸ್ ಕ್ಯಾನ್ ಬಿ ರಿಟನ್ ಆಸ್ sin in bracket 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಇಲ್ಲಿ sin of a plus b, sin a cos b plus cos a sin b ಅಂತ ಬರ್ತದೆ, ಹೌದಾ? ಹಾಗಾಗಿ sin a cos b plus cos a sin b ಅಂತ ಬರ್ತದೆ. ಇದು ಫಾರ್ಮುಲಾ, ಬರೀ ಅವಶ್ಯಕತೆ ಇಲ್ಲ, ನಮ್ಮ ಮೈಂಡ್ ಇರಬೇಕು. sin a sin 45 ಡಿಗ್ರಿ, sin 45 ಡಿಗ್ರಿ cos 30 ಡಿಗ್ರಿ, ಆಮೇಲೆ cos 45 ಡಿಗ್ರಿ sin 30 ಡಿಗ್ರಿ ಅಂತ. ದಿಸ್ ಇಸ್ ಈಕ್ವಲ್ ಟು sin 45 ಡಿಗ್ರಿ ಬೆಲೆ ಏನ್ರಿ? 1/√2 ಇಂಟು cos 30 ಡಿಗ್ರಿ √3/2 √3/2 ಪ್ಲಸ್ cos 45 ಡಿಗ್ರಿ 1/√2 ಆಮೇಲೆ ಇಂಟು sin 30 ಡಿಗ್ರಿ ಅಂತಂದ್ರೆ 1/2 ಅಂತ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಡಿನಾಮಿನೇಟರ್ ಇಂದ 2√2 ಅದ, ಇಲ್ಲಿ ಡಿನಾಮಿನೇಟರ್ 2√2 ಅದ. ಹಾಗಾಗಿ ಎಲ್ಸಿಎಂ ಏನಾಗುತ್ತೆ? ಎಲ್ಸಿಎಂ 2√2 ಅಂತ ಆಗ್ತದ. ಇಲ್ಲಿ 1 ಇಂಟು √3 ಆಮೇಲೆ ಇಲ್ಲಿ ಪ್ಲಸ್ 1 ಅಂತ ಬರ್ತದೆ. ಇದು ಏನ್ ಬೆಲೆ? ಇದು sin 75 ಡಿಗ್ರಿ ವ್ಯಾಲ್ಯೂ. sin 75 ಡಿಗ್ರಿ ವ್ಯಾಲ್ಯೂ ಅಂದ್ರೆ √3 ಪ್ಲಸ್ 1 ಡಿವೈಡೆಡ್ ಬೈ 2√2 ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಇಸ್ tan 15 ಡಿಗ್ರಿ. tan 15 ಡಿಗ್ರಿ, tan 15 ಡಿಗ್ರಿ ಹೆಂಗ್ ಬರೀಬಹುದು? ನಾನು 45 ಡಿಗ್ರಿ ಮೈನಸ್ 30 ಡಿಗ್ರಿ ಅಂತ ಬರೀಬಹುದು, ಹೌದಾ? 15 ಡಿಗ್ರಿ ಬರ್ಬೇಕಂದ್ರೆ 45 ಒಳಗೆ 15 30 ಮೈನಸ್ ಮಾಡಿದ್ರೆ 15 ಡಿಗ್ರಿ ಬರ್ತದ. ಅಂದ್ರೆ tan 45 ಡಿಗ್ರಿ ವ್ಯಾಲ್ಯೂನು ಗೊತ್ತದ ನಮಗ, tan 30 ಡಿಗ್ರಿ ವ್ಯಾಲ್ಯೂನು ಗೊತ್ತದ ಅಂತಂದ್ರ ಇದನ್ನ ಹೆಂಗ್ ಬರೀಬಹುದು? ದಿಸ್ ಕ್ಯಾನ್ ಬಿ ರಿಟನ್ ಆಸ್ tan 45 ಡಿಗ್ರಿ minus 30 degree. Okay, this is equal to tan a minus b formula. Tan a minus b formula ಅಂದ್ರೆ tan a minus tan b whole divided by 1 plus tan a tan b. This is equal to tan a, what is a? 45 degree. Tan 45 degree minus tan 30 degree whole divided by 1 plus tan 45 degree into tan 30 degree. This can be written as, what is tan 45 degree value? 1 minus tan 30 degree value 1/√3 whole divided by then 1 plus 1 into tan 30 degree 1/√3. This is equal to LCM ಇಲ್ಲಿ ಒಂದಿರ್ತದ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಾಯ್ತು? √3 into 1 √3 minus 1 whole divided by √3, then whole divided by √3 plus 1. Okay, ಇಲ್ಲಿ LCM ಇಲ್ಲಿ ಒಂದಿರ್ತದ, divided by √3 gets cancelled, then answer will be √3 minus 1 divided by √3 plus 1 ಅಂತ ಬರುತ್ತೆ. ಕರೆಕ್ಟಾ? ಹಾಗಿದ್ರೆ ಒಂದಿಷ್ಟು ಹೋಮ್ವರ್ಕ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡೋಣ. ಹೋಮ್ವರ್ಕ್ ಬರ್ಕೊಂಡ್ರಿ. ಏನು ಹೋಮ್ವರ್ಕ್ ಇಲ್ಲಿ? sin 105 ಡಿಗ್ರಿ ಇದೊಂದು ಹೋಮ್ವರ್ಕ್. sin 105 ಡಿಗ್ರಿ ಇದನ್ನ ಯಾವ ತರ ನೀನು ಸ್ಪ್ಲಿಟ್ ಮಾಡ್ತೀಯಾ ನೀನು ಬಿಟ್ಟು ವಿಚಾರ. ನೆಕ್ಸ್ಟ್ cos 15 ಡಿಗ್ರಿ, ಆಮೇಲೆ tan 75 ಡಿಗ್ರಿ, ನೆಕ್ಸ್ಟ್
tan 105 ಡಿಗ್ರಿ. ಓಕೆ, ಆಮೇಲೆ sin ಆಯಿತು, sin 105, cos 105 ಡಿಗ್ರಿ, cos 105 ಡಿಗ್ರಿ. ಇವೆಷ್ಟು ನೀವು ಹೋಮ್ವರ್ಕ್ ಮಾಡ್ಕೊಂಬರಿ, ಅದನ್ನು ನಾನು ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಏನು ಬರ್ತದೆ ನೋಡೋಣ. ನೆಕ್ಸ್ಟ್ ಕ್ವಶನ್, ಪ್ರೂವ್ ದ ಫಾಲೋಯಿಂಗ್ ಅಂತದ. ಪ್ರೂವ್ ದ ಫಾಲೋಯಿಂಗ್ ಅಂದ್ರೆ ಒಂದಿಷ್ಟು ಕ್ವಶನ್ ಕೊಟ್ಟಿದ್ದಾರೆ. LHS is equal to RHS ಅಂತ ನಾನು ಪ್ರೂವ್ ಮಾಡಬೇಕು. We have to prove that LHS is equal to RHS. For that, sixth question, okay, 3.3 exercise, sixth question, that is cos pi by 4 minus x, cos pi by 4 minus x, another bracket, cos pi by 4 minus y, cos pi by 4 minus y, okay, minus sin pi by 4 minus x, another bracket, sin pi by 4 minus y is equal to sin of x plus y ಅಂತ ನಾನು ಹೇಳಬೇಕು. ಪ್ರೂವ್ ಮಾಡಬೇಕು. We have to prove that LHS is equal to RHS. ಸ್ವಲ್ಪ ನಾವು ಕೇರ್ಫುಲ್ ಆಗಿ ನೋಡಿದ್ರೆ ಅಂತಂದ್ರೆ ಒಂದು ಫಾರ್ಮುಲಾ ಇಲ್ಲಿ ಸಿಗ್ತದೆ ನಮಗೆ. cos cos minus sin sin. ಹೌದಾ? ಒಂದು ಫಾರ್ಮುಲಾ ಲಿಸ್ಟ್ ಮಾಡಿದ್ವಿ. ಅವಾಗ ಹೇಳಿದ್ವಿ ನಿಮ್ಗೆ ಫಸ್ಟ್ ಎರಡು ಕಾಸ್ ಬಂದವ ಅಂತಂದ್ರೆ ನಾನು ಏನು ಮಾಡ್ಬೇಕು, ಇಲ್ಲಿ ಕಾಸ್ ಅಂತ ತಗೋಬೇಕು, ಕಾಸ್ ಅಂತ ತಗೋಬೇಕು. ಆಮೇಲೆ cos a cos b minus sin a sin b ಅಂತಂದ್ರೆ ಮೈನಸ್ ಅಲ್ಲಿ ಮೈನಸ್ ಇದ್ದಿದ್ದಕ್ಕೆ ಬ್ರಾಕೆಟ್ ಒಳಗೆ ನಾನು ಪ್ಲಸ್ ತಗೋಬೇಕು. ಇಲ್ಲಿ ಬ್ರಾಕೆಟ್ ಹಾಕೊಂಡು ಆಮೇಲೆ ಇಲ್ಲಿ a ಇಲ್ಲಿ b ಅಂತ ಅರ್ಥಾಯ್ತಾ? cos a cos b minus sin a sin b is nothing but cos of a plus b. ಇಲ್ಲಿ ಮೈನಸ್ ಇದ್ರೆ ಪ್ಲಸ್, ಇಲ್ಲಿ ಪ್ಲಸ್ ಇದ್ರೆ ಮೈನಸ್. cos cos ಫಸ್ಟ್ ಬಂದ್ರೆ cos ತಗೋಬೇಕು, sin cos ಫಸ್ಟ್ ಬಂದ್ರೆ sin ತಗೋಬೇಕು. ಅವು ಸಿಂಬಲ್ ಸೇಮ್ ಹೆಂಗದ ಹಂಗ ಹೋಗ್ಬೇಕು, ಹಂಗ ತಗೋಬೇಕಾಗುತ್ತೆ. ಓಕೆ, ಇಲ್ಲಿ ಸಿಂಬಲ್ ಡಿಫರೆಂಟ್ ತಗೊಂಡಿವಿ, ಅಲ್ಲಿ ಸಿಂಬಲ್ ಸೇಮ್ ತಗೋಬೇಕಾಗುತ್ತೆ. ದೆನ್ LHS ಈಕ್ವಲ್ ಟು ಅಂತಕ್ಕೆ ನಾವು ಲೆಫ್ಟ್ ಹ್ಯಾಂಡ್ ಪಾರ್ಟ್ ಅಷ್ಟೇ ತಗೊಂಡು ಮಾಡಬಹುದು, ಇಲ್ಲ ಕಂಟಿನ್ಯೂಸ್ ಆಗಿ ಬರೆದು ನಡೀತದೆ. cos a cos b ಅಂದ್ರೆ ಬ್ರಾಕೆಟ್ ಒಳಗೆ ನಾನು cos in bracket a plus b, a is equal to what, pi by 4 minus x plus b ಅಂದ್ರೆ ಏನೈತಿ minus y is equal to sin in bracket x plus y. Okay, next cos in bracket pi by 4 plus pi by 4 ಅವೆರಡನ್ನು ಕೂಡಿಸೋಣ ಅಂತ ಏನಾಗುತ್ತೆ, ಅವಾಗ pi by 2 ಆಗುತ್ತೆ. ಇಲ್ಲಿ ಮೈನಸ್ ಎಕ್ಸ್ ಇನ್ನೊಂದು ಹೇಳಿದ್ರಿ ಮೈನಸ್ y ಅಂತ ಬರೀತೀವಿ. ನಮಗೆ ಇಲ್ಲಿ ಮೈನಸ್ ಕಾಮನ್ ತೆಗೆದಾಗ ಏನಾಗ್ಬಿಡ್ತದೆ, ಇಲ್ಲಿ ಇದಕ್ಕೆ ಬ್ರಾಕೆಟ್ ಹಾಕೊಂಡಿಲ್ಲ ಅಂದ್ರೆ ನಾವು ಅವಾಗ ಏನಾಗ್ತದೆ, ಇದು ಪ್ಲಸ್ ಆಯ್ತು. ಮೈನಸ್ ಕಾಮನ್ ತೆಗೆದೆ ಪ್ಲಸ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು ಸೈನ್ ಇನ್ ಬ್ರಾಕೆಟ್ ಎಕ್ಸ್ ಪ್ಲಸ್ y ಅಂತ ಬರುತ್ತೆ. ನೆಕ್ಸ್ಟ್ ಕಾಸ್, ಇಲ್ಲೊಂದು ಫಾರ್ಮುಲಾ ಬರುತ್ತೆ ಮತ್ತೊಂದು, ಕಾಸ್ pi by 2 minus theta. ಆ ಫಾರ್ಮುಲಾ ಗೊತ್ತಿರ್ತದ. ಕಾಸ್ pi by 2 ಅದ, pi by 2 ಏನು ನಾನು ಟಾಗಲ್ ಮಾಡಬೇಕು. ಕಾಸ್ ಇದ್ದ ಟಾಗಲ್ ಮಾಡಿದ್ರೆ ಏನಾಗುತ್ತೆ, sin ಆಗುತ್ತೆ, sin. ಆಮೇಲೆ pi by 2 minus theta, minus theta ಏನಿದೆ ವ್ಯಾಲ್ಯೂ x plus y ಇದೆ, ಅಂದ್ರೆ sin theta, sin x plus y is equal to sin in bracket x plus y ಅಂತ ಬಂತು. that is nothing but LHS. tan in bracket pi by 4 plus x whole divided by tan in bracket pi by 4 minus x is equal to 1 plus tan x divided by 1 minus tan x whole square ಅಂತ ನಾನು ಹೇಳಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕು. ಕರೆಕ್ಟ್ ಕ್ವೆಶ್ಚನ್ ಸೇಮ್ ಇದೆ. ಕರೆಕ್ಟ್. ಇದನ್ನ ಯಾವ ತರ ಪ್ರೂವ್ ಮಾಡ್ತೀಯಾ ನೋಡಿ. LHS ಫಸ್ಟ್ ತಗೊಂಡು LHS ತಗೊಂಡು LHS is equal to tan x plus y ಫಾರ್ಮುಲಾ. tan x plus y ಎಂಬುದು tan a plus b ಎಂಬುದು. tan x plus y ಫಾರ್ಮುಲಾ ಏನು, tan x plus tan y whole divided by 1 minus tan x tan y ಅಂತ ಬರ್ತದೆ. ಇದು ಮೇಲಿನ ಫಾರ್ಮುಲಾ.
ಹಚ್ಚಬೇಕು. ಇದಕ್ಕೆ ಕೆಳಗೂ ಇನ್ನೊಂದು ಫಾರ್ಮುಲಾ ಹಚ್ಚಬೇಕು. tan of x minus y, tan x minus tan y, ಮೈನಸ್ ಇದಕ್ಕೆ tan x minus tan y whole divided by 1 plus tan x tan y ಅಂತ ಬರ್ತದೆ. therefore ನಾನು ಏನು ಮಾಡಬೇಕು, ಇದನ್ನ tan ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ, ಮೈಂಡ್ ಮಾಡಿದ್ರೆ ಸಾಕು. tan x plus tan y is x whole divided by 1 minus tan x tan y is equal to tan x. Next tan pi by 4 minus tan x whole divided by 1 plus tan pi by 4 tan x. Correct? Next इल्ल formula मत्तोंदु formula is the value. What is the value of tan pi by 4? Tan pi by 4 45 degree. Tan 45 degree value 1. 1 plus tan x divided by 1 minus tan pi by 4 on 1. 1 into tan x ಏನೈತಿ? 1 tan x is equal to tan x whole divided by tan pi by 4 on 1 minus tan x whole divided by 1 plus 1 into tan x tan x ಅಂತ. ಇದು p by q, ಇದು r by s. ಇವೆರಡು ಏನಾಗ್ಬಿಡ್ತಾವ, ಮ್ಯಾಗ ಹೋಗಿ ಉಲ್ಟಾ ಆಗ್ಬಿಡ್ತಾವ. ಹೌದಾ? ಇದು ನಾವು 10th ಎಕ್ಸರ್ಸೈಸ್ ಎಷ್ಟು ಮಾಡಿದ್ವಿ ಅಂತ. therefore this is equal to tan 1 plus tan x divided by 1 minus tan x into ಅದು ಉಲ್ಟಾ ಮಾಡಿ ಇಂಟು ಮಾಡಬೇಕು. ಹೌದಾ? ಉಲ್ಟಾ ಮಾಡಿದಾಗ ಏನಾಗುತ್ತೆ, 1 plus tan x divided by 1 minus tan x. This is equal to, ನೋಡಿ ಇದೆಲ್ಲ ಸರಿ x ಅಂತ ತಿಳ್ಕೊಳ್ಳೋಣ, ಇದನ್ನೆಲ್ಲ ಸರಿ x ಅಂತ ತಿಳ್ಕೊಳ್ಳೋಣ. x into x ಏನಾಗುತ್ತೆ, x square. x square ಅಂದ್ರೆ 1 plus tan x divided by 1 minus tan x whole square ಅಂತ ಆಗ್ತದೆ. This is equal to r h s ಅಂತ. ಈ ತರ ನಾವು ಲೆಕ್ಕಗಳನ್ನ ಬಿಡಿಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಏನು ಬರ್ತದ, ಕ್ವೆಶ್ಚನ್ ನಂಬರ್ 8 ನೋಡ್ರಿ. ಕ್ವೆಶ್ಚನ್ ನಂಬರ್ 8 cos pi plus x into cos of minus x ಅಂತದ whole divided by sin pi minus x into cos pi by 2 plus x ಅಂತ ಬರ್ತದ. ಇಲ್ಲಿ ನಾವು ಬಹಳಷ್ಟು ಫಾರ್ಮುಲಾಗಳು ಅಥವಾ ಬಹಳಷ್ಟು ಬೇಸಿಕ್ಸ್ ಗಳನ್ನ ಅಪ್ಲೈ ಮಾಡಬೇಕಾಗ್ತದ. ಬೇಸಿಕ್ ಗಳು ಏನು ಸಿಗ್ತಾವೆ ಇಲ್ಲಿ, ಏನು ಬೇಸಿಕ್ ಅಪ್ಲೈ ಮಾಡಬೇಕು ಅಂತ ನೋಡ್ರಿ. ಮೊದಲನೇದಾಗಿ ಕ್ವೆಶ್ಚನ್ ನಂಬರ್ 8 cos pi plus x, ಆಮೇಲೆ ಇನ್ನೊಂದ್ರಿ cos of minus x whole divided by sin pi minus x, cos pi by 2 plus x is equal to cot square x ಅಂತ ನಾನು ಪ್ರೂವ್ ಮಾಡಬೇಕು. ನೋಡು, cos pi plus x ಅಂತಂದ್ರೆ pi ಅಂದ್ರೆ 180 ಡಿಗ್ರಿ, 180 ಡಿಗ್ರಿ plus x ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಒಳಗ cos ಏನಿರ್ತದ, ನೆಗೆಟಿವ್ ಇರ್ತದ. ಹಾಗಾಗಿ ಫಸ್ಟ್ ಒಂದು ನೆಗೆಟಿವ್ ಹಾಕೊಂಡ್ಬಿಡ್ಲ. ನೆಕ್ಸ್ಟ್ ಇಲ್ಲಿ pi by 2 ಇಲ್ಲ, pi by 2 ಇದ್ರೆ cos ಇದ್ದು sin ಮಾಡಬೇಕು. ಬಟ್ ಇಲ್ಲಿ pi by 2 ಇಲ್ಲ, pi ಇದೆ. ಅದಕ್ಕೆ ಮಾಡೋದು cos ಆಗೇ ಉಳಿತದ, cos ಆಗೇ ಉಳಿತದ. ಇಲ್ಲಿ x ಅದಲ್ಲ, x ತಗೊಂಡ್ಬಿಡ್ತೀವಿ, ಸಮ್ ಥೀಟಾ. ನೆಕ್ಸ್ಟ್ cos minus x ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಒಳಗೆ cos ಏನಿರ್ತದ್ರಿ, ಪಾಸಿಟಿವ್ ಇರ್ತದ. ಹಾಗಾಗಿ ಪಾಸಿಟಿವ್ ಬರೋದು ನಡೀತದ, ಬಿಟ್ಟರೆ ನಡೀತದ. ಆಮೇಲೆ cos minus x ಏನಾಗುತ್ತೆ, cos x ಆಗುತ್ತೆ. cos x ಹೆಂಗದ ಅಂದ್ರೆ ಬರೋಣ, ಇಲ್ಲಿ ಒಂದು ಇಂಟು ಬಂದ್ಬಿಡುತ್ತೆ. ಓಕೆ, ಏನಿಲ್ಲ ಅಂದ್ರೆ ಇಂಟು ಬಂದ್ಬಿಡುತ್ತೆ. ಹೋಲ್ ಡಿವೈಡೆಡ್ ಬೈ sin pi minus x, sin 180 minus x ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ sin ಪಾಸಿಟಿವ್ ಇರ್ತದ. ಆಮೇಲೆ pi ಇದ್ದಕ್ಕ ಟಾಗಲ್ ಮಾಡಬಾರ್ದು. ಆಮೇಲೆ ಅವಾಗ ಏನೈತ್ರಿ, sin x ಆಯ್ತು. ನೆಕ್ಸ್ಟ್ cos pi by 2 plus x, cos pi by 2 90 ಡಿಗ್ರಿ plus x ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ cos ಏನಿರ್ತದ, ನೆಗೆಟಿವ್ ಇರ್ತದ. ಹಾಗಾಗಿ ನಾವು ಏನಾಗಬೇಕು, ಒಂದು ನೆಗೆಟಿವ್ ಅಂತ ಹಾಕಬೇಕು ಅಷ್ಟೇ. ಆಮೇಲೆ cos ಇದ್ದಕ್ಕ pi by 2 ಏನ್ ಮಾಡ್ತಾರನ್ನ ಟಾಗಲ್ ಮಾಡಬೇಕು. cos ಇದ್ದೇನೈತ್ರಿ sin x ಅಂತ ಆಯ್ತು.
ದಿಸ್ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ನಾನು ಪ್ರೂವ್ ಮಾಡಬಹುದು. ನೆಕ್ಸ್ಟ್ ಮೈನಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎಕ್ಸ್. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡೋದು, ಕಾಸ್ ಬೈ ಸೈನ್ ಏನಾಗುತ್ತೆ ರೀ ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎಕ್ಸ್ ಅಂತ ಆಗ್ತದ. ಓಕೆ, ಇಷ್ಟು ನಮ್ಗೆ ಗೊತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 9 ಅಲ್ಲ ನೋಡೋಣ ಅಂತ. ಕ್ವಶನ್ ನಂಬರ್ 9 ನೋಡ್ರಿ. ಇದನ್ನು ಸ್ವಲ್ಪ ನಾವು ಟ್ವಿಸ್ಟೆಡ್ ಕ್ವಶನ್ ಅಂತ ಹೇಳ್ಬೋದು, ಸ್ವಲ್ಪ ಟ್ವಿಸ್ಟ್ ಮಾಡಿ ಬಿಟ್ಟಿದಾರ. ಇದನ್ನು ನಾವು ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಕ್ವಶನ್ ನಂಬರ್ 9 cos 3π/2 plus x another bracket cos 2π plus x next ಇನ್ನೊಂದು ಬ್ರಾಕೆಟ್ ಒಳಗ cot ಅದೇ ನೋಡಿದ್ರಿ cot 3π/2 minus x ಆಮೇಲೆ ಪ್ಲಸ್ cot 2π plus x ಅಂತ ಬಂತು. ಇದು ಬ್ರಾಕೆಟ್ ಕಂಪ್ಲೀಟ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ನಾನು ಪ್ರೂವ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾವು ಹೇಳ್ಬೋದು. ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, cos 3π/2 π/2 ರೇಂಜ್ ಒಳಗೆ ಅದ, π/2 ರೇಂಜ್ ಒಳಗೆ ಅದ. 3π/2 ಆಡ್ π/2 ಇವು ಆಡ್ π/2 ಇದ್ರೆ ಟಾಗಲ್ ಮಾಡಬೇಕು. π/2 3π/2 5π/2 7π/2 9π/2 ಹಿಂಗೆ ತಗೊಳ್ರಿ. ಆಡ್ π/2 ಅಂತಂದ್ರೆ ಓಕೆ ನೋಡ್ಕೊಂಡು ಟಾಗಲ್ ಮಾಡಬೇಕು. ಇಲ್ಲಿ cos ಇದೆ ಅಂದ್ರೆ ಫಸ್ಟ್ ಗೆ sin ಅಂತ ಟಾಗಲ್ ಮಾಡಬೇಕು. sin ಅಂತ ಟಾಗಲ್ ಮಾಡಬೇಕು. ಆಮೇಲೆ 3π/2 ಎಷ್ಟನೇ ಕ್ವಾಡ್ರೆಂಟ್ ನೋಡಬೇಕು. 3π/2 π/2 ಅಂದ್ರೆ 90 ಡಿಗ್ರಿ, 2π/2 ಅಂತಂದ್ರೆ 180 ಡಿಗ್ರಿ, 3π/2 ಅಂತಂದ್ರೆ 270 ಡಿಗ್ರಿ, 90 90 90 270 ಡಿಗ್ರಿ ಪ್ಲಸ್ x 270 ಡಿಗ್ರಿ ಪ್ಲಸ್ x ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ cos ಪಾಸಿಟಿವ್ ಇರುತ್ತೆ, ಹೌದಿಲ್ಲ? ಫೋರ್ತ್ ಕ್ವಾಡ್ರೆಂಟ್ cos ಪಾಸಿಟಿವ್ therefore cos x sin x ಅಂತ ಬರುತ್ತೆ. ನೆಕ್ಸ್ಟ್ cos 2π plus x 2π ಅಂದ್ರೆ 360 ಡಿಗ್ರಿ ಅಂದ್ರೆ ಮತ್ತೆ 0 ಗೆ ಬಂತು. 0 ಅಂದಾಗ cos 2π plus x ಅಂದ್ರೆ cos x ಯಾಕೆ 2π ಅದರಲ್ಲಿ π/2 ಇಲ್ಲ ಟಾಗಲ್ ಮಾಡಬಾರದು. cos x into cos x ಅಂತ ಬರುತ್ತೆ. ಇನ್ ಬ್ರಾಕೆಟ್ cot 3π/2 minus x 3π/2 270 ಡಿಗ್ರಿ 270 minus x ಅಂದ್ರೆ ಅದು ಹಿಂದಿನ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಒಳಗೆ cot ಪಾಸಿಟಿವ್ ಇರ್ತದೆ, ಅದು π/2 ರೇಂಜ್ ಒಳಗದ. ಅದನ್ನ cot ಏನ್ ಮಾಡಬೇಕು ನಾನು ಟಾಗಲ್ ಮಾಡಬೇಕು. ಇಲ್ಲಿ π/2 ರೇಂಜ್ ಒಳಗದ π/2 ಇದ್ದಾಗ cot ಇದು ಟಾಗಲ್ ಮಾಡಿದ್ರೆ ಏನಾಗುತ್ತೆ tan ಆಗುತ್ತೆ. tan x ಅಂತ ಬರುತ್ತೆ. ನೆಕ್ಸ್ಟ್ ಪ್ಲಸ್ cot 2π plus x 2π plus ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಎಲ್ಲ ಪಾಸಿಟಿವ್ ಇತ್ತು, 2π ಇದಕ್ಕೆ ಟಾಗಲ್ ಮಾಡಬಾರದು. ಅದಕ್ಕೆ ಏನು cot x ಅಂತ ಬರುತ್ತೆ 1 ಅಂತ. ನೆಕ್ಸ್ಟ್ sin x into cos x in bracket tan ಅಂದ್ರೆ ಏನು ಬರುತ್ತೆ sin x divided by cos x plus cos x divided by sin x ಅಂತ ನಾವು ಬರೆಯಬಹುದು 1 ಅಂತ. ನೆಕ್ಸ್ಟ್ sin x into cos x in bracket cross multiplication ಮಾಡಿದ್ರೆ ಏನಾಗುತ್ತೆ ಅವಾಗ sin square x plus cos square x whole divided by cos x into sin x is equal to 1. ನೆಕ್ಸ್ಟ್ ಇದು ಕ್ಯಾನ್ಸಲ್ ಇಂಟು ಮಾಡಬಹುದು. sin square plus cos square ಅಂದ್ರೆ ಎಷ್ಟು 1. therefore 1 is equal to 1 LHS is equal to RHS ಅಂತ ನಾವು ಪ್ರೂವ್ ಮಾಡಬಹುದು. ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗ್ತದ. ಕ್ವೆಶ್ಚನ್ ನಂಬರ್ 10 ನೋಡೋಣ. ಈಗ ಕ್ವೆಶ್ಚನ್ ನಂಬರ್ 10 ಯಾವ ತರ ಬಿಡಿಸಬೇಕು ಅಂತ ಹೇಳ್ತೀನಿ ನೋಡ್ರಿ. Tenth question, that is sin n plus 1. Question number 10. Sin n plus 1 into x. ಹೌದಾ? ನೆಕ್ಸ್ಟ್ sin n plus 2 into x ಅಂತ. ನೆಕ್ಸ್ಟ್ ಪ್ಲಸ್ cos n plus 1 into
x ಅಂತ ಬರುತ್ತೆ. ನೆಕ್ಸ್ಟ್ cos n plus 1 into n plus 2 into x ಅಂತ ಬರುತ್ತೆ. is equal to ನಾನು ಏನು ಪ್ರೂವ್ ಮಾಡಬೇಕು, is equal to cos x ಅಂತ ಹೇಳ್ತೀನಿ ನಾನು ಪ್ರೂವ್ ಮಾಡಬೇಕು. ಕ್ವೆಶ್ಚನ್ ಕರೆಕ್ಟ್ ಇದೆ ನೋಡ್ರಿ, n plus 1 n plus 2 n plus 1 n plus 2 ಕರೆಕ್ಟಾ? sin cos ಬಂದದ, sin cos ಬಂದ್ರೆ cos ಅಂತ ತಗೋಬೇಕು. ಹೌದಾ ಸರ್? ಫಸ್ಟ್ ಗೆ sin ಬಂದದ್ರಿ, ಫಸ್ಟ್ ಗೆ sin ಬಂದ್ರೆ ಇದು ಇದಲ್ಲ cos ಅದಲ್ಲ, cos ಅಂತಂದ್ರೆ cos ತಗೋ. ಓಕೆ, cos ತಗೊಂಡಿ, cos ಇನ್ ಬ್ರಾಕೆಟ್ ಇಲ್ಲಿ ಮಿಡಲ್ ಪ್ಲಸ್ ಅದಿಲ್ಲ, ಸಿಂಬಲ್ ಏನು ಮಾಡ್ತೀವಿ ಒಳಗೆ ಮೈನಸ್ ಮಾಡ್ತೀವಿ, ಮೈನಸ್. ಎರಡು ಆಂಗಲ್ಗಳು ಯಾವುದು ಇಲ್ಲಿ? ಫಸ್ಟ್ ಆಂಗಲ್ n plus 1 into x ಅದ, ಸೆಕೆಂಡ್ ಆಂಗಲ್ n plus 2 into x ಅದ, ಅಂದ್ರೆ n plus 1 into x ಅಂತ ಬರ್ತೀವಿ. ಮೈನಸ್ ಇದಕ್ಕೆ ಏನು ಮಾಡ್ಕೊಂಡ್ಬಿಡ್ತೀವಿ, ಇನ್ನೊಂದು ಬ್ರಾಕೆಟ್ ಹಾಕ್ತೀವಿ, ಮೈನಸ್ ಅದ ಬ್ರಾಕೆಟ್ ಹಾಕೋಬೇಕು. ಆಮೇಲೆ ಏನಾದ್ರು ಮಾಡ್ತೀರಾ n plus 2 into x ಅಂತ ಬಂತು. ಓಕೆ, ಇದು ಫಸ್ಟ್ ಆಂಗಲ್, ಇದು ಸೆಕೆಂಡ್ ಆಂಗಲ್ ಅಂತ. cos in bracket n into x nx plus 1 into x x minus n into x minus nx, next minus into plus minus 2 into x 2x is equal to cos x ಅಂತ ಬಂತು. ನೆಕ್ಸ್ಟ್ ಕ್ಯಾನ್ಸಲ್ cos x minus 2x ಅಂತಂದ್ರೆ minus x is equal to cos x. ನಮಗೆ ಗೊತ್ತು cos of minus x is equal to cos x. ಇದಾದ್ರೆ ಫಾರ್ಮುಲಾ ಇಲ್ಲ, ಫಾರ್ಮುಲಾ ಇದಕ್ಕೆ ಏನು ಬರಬಹುದು, ಇಲ್ಲಿ ಡೈರೆಕ್ಟ್ ಆಗಿ LHS is equal to RHS ಅಂತ ಬರೆಯಬಹುದು. ಹೆನ್ಸ್ ಪ್ರೂವ್ಡ್ ಅಂತ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11, ಕ್ವೆಶ್ಚನ್ ನಂಬರ್ 11 ನೋಡೋಣ. ಕ್ವೆಶ್ಚನ್ ನಂಬರ್ 11, what is question? cos 3 pi by 4, cos 3 pi by 4 ಆಮೇಲೆ ಪ್ಲಸ್ x ಮೈನಸ್ cos 3 pi by 4 minus x is equal to minus root 2 sin x. ಇದು ಕ್ವೆಶ್ಚನ್ ಅದ, ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕಂದ್ರೆ ಇಲ್ಲಿ ಸ್ವಲ್ಪ ನಾವು ಬೇಸಿಕ್ ಗಳನ್ನ ಅಪ್ಲೈ ಮಾಡ್ತೀವಿ, ಮೈಂಡ್ ಸೆಟ್ ಕರೆಕ್ಟ್ ಆಗಿ ಮಾಡ್ಕೊಬೇಕಾಗ್ತದೆ. ಇಲ್ಲಿ cos 3 pi by 4 ಅಂತದ ಪ್ಲಸ್ x ಅಂತದ, ಅದು ಯಾವ ಕ್ವಾಡ್ರೆಂಟ್ ಅಂತ ಮೊದಲು ನೋಡ್ಬೇಕು. 3 pi by 4 ಅಂದ್ರೆ pi by 4 45 ಡಿಗ್ರಿ, 1 pi by 4 ಇದ್ರೆ 45 ಡಿಗ್ರಿ, 2 ಇದ್ರೆ 90 ಡಿಗ್ರಿ, 3 ಇದ್ರೆ 135 ಡಿಗ್ರಿ. ಓಕೆ, 135 ಡಿಗ್ರಿ ಪ್ಲಸ್ x means it is second quadrant. ಕರೆಕ್ಟ್, ಸೆಕೆಂಡ್ ಕ್ವಾಡ್ರೆಂಟ್ cos ನೆಗೆಟಿವ್ ಇದೆ ಅಂದ್ರೆ ಫಸ್ಟ್ ಗೆ ಮೈನಸ್ ತಗೋ. ಓಕೆ, ನೆಕ್ಸ್ಟ್ cos 135 ಡಿಗ್ರಿ ಪ್ಲಸ್ x ಅಂದ್ರೆ ಟಾಗಲ್ ಮಾಡಬೇಕು, ಮಾಡಬಾರ್ದು, ಅಲ್ಲಿ ಮೈಂಡ್ ಸೆಟ್ ಒಳಗೆ ನಮಗೆ ಚೇಂಜ್ ಆಗಿಬಿಡ್ತದೆ. cos 135 ಡಿಗ್ರಿನ ಹೆಂಗೆ ಬರೀಬಹುದು, 90 ಪ್ಲಸ್ 45 ಡಿಗ್ರಿ, ಹೌದಿಲ್ಲ? 90 ಪ್ಲಸ್ 45 ಡಿಗ್ರಿ ಅಂತ ಬರೀಬಹುದು. ಹಾಗಾಗಿ 90 ಡಿಗ್ರಿನ ರೇಡಿಯನ್ ಒಳಗೆ ಏನು ಬರ್ತೀಯಾ, pi by 2 ಅಂತ ಬರ್ತೀವಿ. pi by 2 ಪ್ಲಸ್ pi by 4 ಏನಾಗುತ್ತೆ, 3 pi by 4 ಆಗುತ್ತೆ. pi by 2 plus pi by 4 is equal to 3 pi by 4 ಆಗುತ್ತೆ. ಅಂದ್ರೆ ನಾವೀಗ 3 pi by 4 ತೆಗೆದು ಏನು ಹಾಕಬೇಕು, ಓಕೆ, cos 3 pi by 4 ತೆಗಿತೀನಿ, ತೆಗೆದು pi by 2 plus pi by 4 plus x ಅಂತ ಮೈನಸ್ cos pi by 2 plus pi by 4 minus x ಅಂತ ಮೈನಸ್ ಬರೀ ಇಲ್ಲಾಂದ್ರೆ ಡೈರೆಕ್ಟ್ LHS ತಗೊಂಡು ಬರ್ಕೊಂತ ಹೋಗಿ. ಇಲ್ಲಿ pi by 2 ಆಗಲಿಕ್ಕೆ ಈ ಎರಡು ನಂಬರ್ ನೋಡೋಣ, ಒಂದು ಸಿಂಗಲ್ ಆಂಗಲ್ ಅಂತ ಕಂಪೋಸ್ ಮಾಡ್ಕೊಂಡು ಇದೊಂದು ಸಿಂಗಲ್ ಆಂಗಲ್, ಈ ತರ ಇಲ್ಲೊಂದು ಇನ್ನೊಂದು ಬ್ರಾಕೆಟ್, ಆಮೇಲೆ ಇಲ್ಲಿ ಇನ್ನೊಂದು ಬ್ರಾಕೆಟ್ ಇದೇನಾಗುತ್ತೆ ಗೊತ್ತಾ, cos pi by 2 plus some x ಅಂತಾಗಿದೆ. pi by 4 plus x ಅಂದ್ರೆ pi plus some x, ಇದೆಲ್ಲ ಸೇರಿ ಹೋಯ್ತು ಒಂದು x ಅಂತ ತಗೊಂಡು, ಇದೆಲ್ಲ ಸೇರಿ ಒಂದು y ಅಂತ ತಗೊಂಡು, ಇದು x ಅಂತ ತಗೊಂಡು, ಇದೊಂದು x ಅಂತ ತಗೊಂಡು, ಇದೊಂದು x. ಸಿಂಗಲ್ ಇಂಡಿವಿಜುವಲ್ ಫಾರ್ಮುಲಾಸ್ ಬಗ್ಗೆ ಇಂಡಿವಿಜುವಲ್ ಫಾರ್ಮುಲಾಸ್ ಬಗ್ಗೆ ಏನಾಗುತ್ತಾ, cos pi by 2 ಅಂತಂದ್ರೆ ಟಾಗಲ್ ಮಾಡೋದು, cos ಇದೇನು ಮಾಡು sin ಅಂತ ಮಾಡು. ನೆಕ್ಸ್ಟ್ pi by 2 ಅಂತಂದ್ರೆ 90 ಡಿಗ್ರಿ ಪ್ಲಸ್ x ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್, cos ಏನಿರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಒಳಗ ಇದು ನೋಡೋದು ಯಾವುದು ಸಿಮೆಟ್ರಿ, cos ಇದಾಗ ಮೈನಸ್ ಆಗುತ್ತದೆ. ನೆಕ್ಸ್ಟ್ pi by 2 ಪ್ಲಸ್ ಏನದು x, ಅದು x ಅಂದ್ರೆ pi by 4 ಪ್ಲಸ್ x, ಇದೆಲ್ಲ ಸೇರಿ x ಅದಕ್ಕೆ ಬರುತ್ತೆ
cos pi by 2 plus x minus sin x ಅಂತ ಆಯ್ತು. ಮೈನಸ್ cos pi by 2 plus x ಅದು ಮೈನಸ್ sin x ಆಗುತ್ತೆ. ಅಂದ್ರೆ ಮೈನಸ್ sin x ಅಂದ್ರೆ ಏನಂದ್ರೆ pi by 4 minus x ಅಂತ ಬಂತು is equal to minus root 2 sin x ಅಂತ ನಾವು ಬರ್ತೇವೆ. ನೆಕ್ಸ್ಟ್ ಇಲ್ಲ ಏನು ಮಾಡ್ತೀವಿ, ಮೈನಸ್ ಇಂಟು ಮೈನಸ್ ಏನೈತಿ ಪ್ಲಸ್, ಅದನ್ನ ಮಾಡ್ಕೊಳ್ಳಿ ಪ್ಲಸ್ ಸೈನ್ ಇನ್ ಬ್ರಾಕೆಟ್ pi by 4 minus x. ಆಮೇಲೆ ಇದು ನಾವು ಮೈನಸ್ ಸೈನ್ ಇನ್ ಬ್ರಾಕೆಟ್ pi by 4 plus x is equal to minus root sin x. ನಿಮಗೆ ರೂಟ್ sin x ಬರೆಯೋದು ಗಾಢ ಅನಿಸ್ತಂದ್ರೆ ಇದು ಎಲ್ಲ ಸಿಸ್ಟಮ್ ಮೊದಲು ಬಿಡಿಸು, ಲಾಸ್ಟ್ ಮೈನಸ್ ರೂಟ್ sin x ಬರ್ತದೆ. ಸುಮ್ಮನೆ ಅದನ್ನ ತಗೊಂಡು ಬಂದ್ಬಿಡ್ತೀವಿ. sin a minus b ಫಾರ್ಮುಲಾ ಅಪ್ಲೈ ಮಾಡಬೇಕು. sin a minus b sin a plus b or sin x plus x minus y sin x plus y. minus ಅಂದ್ರೆ ಸಿಂಬಲ್ ಮೈನಸ್ ಇರುತ್ತೆ ರೂಟ್ ಫಾರ್ಮುಲಾದಾಗ sin cos cos sin ಅಷ್ಟೇ ಅಲ್ಲೇ sin a cos b minus cos a sin b. ಇಲ್ಲಿ sin a cos b plus cos a sin b ಅದು ಕಂಪ್ಲೀಟ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕು. ಮಾಡೋಣ. sin a cos b sin a ಅಂದ್ರೆ sin pi by 4 cos b and cos x minus cos sin x ಇದು ಮುಗಿತು. ಮೈನಸ್ ಬಿಡ ಮೈನಸ್ ಮೈನಸ್ ಇದು ಬ್ರಾಕೆಟ್ ಹಾಕಬೇಕು. ನೆಕ್ಸ್ಟ್ sin pi by 4 cos plus cos pi by 4 sin x correct is equal to minus root 2 sin x. Next ನೋಡಲಿ sin pi by 4 value sin 45 degree value 1 by root 2 into cos x minus ಇಲ್ಲಿದು 1 by root 2 into sin x minus ಅದು minus into something to minus ಬರುತ್ತೆ. sin by 4 ಏನಾಗುತ್ತೆ 1 by root 2 cos x minus into plus minus cos by 4 1 by root 2 sin x is equal to there something. next ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಯಾವ ಕ್ಯಾನ್ಸಲ್ ಆಗುತ್ತೆ ಇದನ್ನು ಕ್ಯಾನ್ಸಲ್ ಆಗುತ್ತೆ ಇದನ್ನು ಕ್ಯಾನ್ಸಲ್ ಆಗುತ್ತೆ. ಓಕೆ minus 1 by root 2 minus 1 by root 2 minus 2 by root 2 ಹೌದಾ minus 1 by root 2 sin x minus 1 by root 2 sin x minus 2 by root 2 sin x is equal to ಅದೇನಾದ್ರು ಬರೀತೀವಿ. ನೆಕ್ಸ್ಟ್ minus 2 ಅನ್ನು ಹೇಗೆ ಬರೀಬಹುದು root 2 into root 2 sin x ಅಂತ ಬರೀಬಹುದು. root 2 into root 2 root 4 value 2 divided by root 2 is equal to minus root 2 sin x. root 2 cancel ಆಯಿತು minus root 2 sin x ಈ ಕಡೆ ಬಂತು ಆ ಕಡೆ ಬಂತು. therefore LHS is equal to r h s ಅಂತ ನಾವು ತಗೊಂಡ್ವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಆಗುತ್ತೆ. ಈ ಕ್ವೆಶ್ಚನ್ ನಂಬರ್ 12 ಇಂದ ನೋಡ್ಬೇಕಂತಂದ್ರೆ ಅಲ್ಲೊಂದಿಷ್ಟು ಫಾರ್ಮುಲಾಸ್ ಬರ್ತಾವ, ಆ ಫಾರ್ಮುಲಾ ಬಂದು ಬರ್ಕೊಂಡು ನೋಡ್ರಿ. ಫಸ್ಟ್ ಫಾರ್ಮುಲಾ sin a plus sin b sin a plus sin b is equal to 2 sin in bracket a plus b by 2 ಆಮೇಲೆ cos in bracket a minus b by 2 ಇದು ಒಂದು ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ sin a minus sin b is equal to sin a minus sin b is equal to 2 cos a plus b by 2 ಆಮೇಲೆ sin a minus b by 2. Third formula cos a plus cos b cos a plus cos b is equal to 2 cos a plus b by 2 another bracket upon cos a minus b by 2. next cos plus cos is that cos a minus cos b cos a minus cos b
is equal to minus 2 ಇಲ್ಲಿ ಮೈನಸ್ ಅಂತ ಇಲ್ಲ ಇಲ್ಲಿ ಮೈನಸ್ ಒಂದಕ್ಕೆ ಮೈನಸ್ ಅಲ್ಲ minus 2 sin a plus b by 2 sin a minus b by 2 ಅಂತ ಇವು ಫಾರ್ಮುಲಾ ಕರೆಕ್ಟಾ ಈ ಫಾರ್ಮುಲಾ ಹೇಗೆ ನೆನಪಿಟ್ಕೋಬೇಕು ನಾವು ಅದು ಇಂಪಾರ್ಟೆಂಟ್ ಫಸ್ಟ್ ಫಾರ್ಮುಲಾ sin plus sin sin plus sin 2 sin cos ನೆನಪಿಡು sin plus sin 2 sin cos a plus b by 2 a minus b by 2 ಅದೊಂದ್ರೆ ಕಾಮನ್ ಇರ್ತದೆ ಫಸ್ಟ್ ಇರೋದಲ್ಲಿ a plus b by 2 ಸೆಕೆಂಡ್ ಇರೋದಲ್ಲಿ a minus b by 2 ಹೌದಿಲ್ಲ ಇನ್ನೊಂದು ಸ್ವಲ್ಪ ಪಕ್ಕ ನೋಡ್ಲಾ ಒಂದು ಸೆಕೆಂಡ್ ತಡಿ plus b by 2 a minus b by 2 a plus b ಓಕೆ ಎಲ್ಲ ಸೇಮ್ ಅದ ಅಂದ್ರೆ ಫಸ್ಟ್ ಕಾಲಮ್ ಒಳಗೆ ಬರ್ತಕ್ಕಂಥದ್ದು a plus b by 2 ಸೆಕೆಂಡ್ ಒಳಗೆ a minus b by 2 ನಾವು ಮೈಂಡ್ ಒಳಗೆ ಇಟ್ಕೋಬೇಕು sin plus sin 2 sin cos ಪ್ಲಸ್ ಇದ್ರ ಮೊದಲ sin ಬರ್ತದೆ sin plus sin ಒಳಗೆ ಪ್ಲಸ್ ಇದ್ರ ಮೊದಲ sin ಬರ್ತದೆ sin cos ಆಮೇಲೆ sin minus sin ಇದ್ದಾಗ ಮೊದಲ ಏನು ಬರ್ತದೆ cos ಬರ್ತದೆ ಆಮೇಲೆ sin sin plus sin 2 sin cos sin minus sin 2 cos sin cos plus cos 2 cos 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 minus cos minus 2 sin sin minus 2 sin sin ಮೈಂಡ್ ಇದ್ರೆ ಇಟ್ಕೊಂಡು ಓಕೆ ಇನ್ನೊಂದು ನೋಡಿ ಏನು sin plus sin 2 sin cos sin minus sin 2 cos sin next cos plus cos 2 cos 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 minus cos minus 2 sin sin ಅರ್ಥಾಯ್ತಾ ಹಾಗಿದ್ರೆ ನಾವು ಫಸ್ಟ್ 13 ಕ್ವೆಶ್ಚನ್ ನೋಡೋಣ ಸರಿ 12th ಕ್ವೆಶ್ಚನ್ ನೋಡಿ ಕ್ವೆಶ್ಚನ್ ನಂಬರ್ 12 prove that sin square 6x prove that question number 12 sin square 6x minus sin square 4x is equal to sin 2x into cos sin 10x sin 2x into sin 10x sin 10x ಇದು ಕ್ವೆಶ್ಚನ್ sin 10x ಇದನ್ನ ಯಾವ ತರ ಸಾಲ್ವ್ ಮಾಡಬೇಕು ನೋಡಿ ಇಲ್ಲಿ ಸ್ಕ್ವೇರ್ ಅದಾವಲ್ರಿ ಹೆಂಗ್ ಮಾಡಬೇಕು ಇದು a ಸ್ಕ್ವೇರ್ ಇದು ಮೈನಸ್ b ಸ್ಕ್ವೇರ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಹೆಂಗ್ ಬರೀಬಹುದು ನಾನು a minus b under bracket a plus b plus in first degree minus in first degree ಏನು ತಿಳ್ಕೊಳ್ಳಿ ನಾನು ಒಂದು ಪ್ಲಸ್ ಬರ್ತೀನಿ ನೋಡು a plus b sin 6x plus sin 4x another bracket sin 6x minus sin 4x ಅಂತ ಬರ್ತೀನಿ is ಇದು LHS ಅಂತ ತಗೊಳ್ಳಿ LHS is equal to RHS ಅಂತ ಪ್ರೂವ್ ಮಾಡೋಣ this is equal to sin a plus cos b sin a plus cos b 2 ಇಲ್ಲಿ sin plus sin ಅದಲ್ಲ sin plus sin 2 sin cos 2 sin a plus minus 6x plus 4x ಡೈರೆಕ್ಟ್ ಮಾಡ್ಬಿಡೋಣ ಇಲ್ಲಂದ್ರೆ ಇದನ್ನ ಫಾರ್ಮುಲಾ ಹಾಕಿ ಮಾಡೋಣ ಇದನ್ನ ಫಾರ್ಮುಲಾ ಮಾಡಿ ಮುಂದೆ ಡೈರೆಕ್ಟ್ ಮಾಡಿ 6x plus 4x divided by 2 ಆಮೇಲೆ cos 6x minus 4x divided by 2 ಡೈರೆಕ್ಟ್ ಮಾಡಬೇಕು ಇದು ಬಂದು ಎಲ್ಲ ಲೆಂಥಿ ಆಗುತ್ತೆ ನೆಕ್ಸ್ಟ್ ಇದು sin minus sin ಅದ cos 2 cos sin ಓಕೆ 2 cos 6x minus plus 4x by 2 ಆಮೇಲೆ sin 6x minus 4x divided by 2 this is equal to 2 sin 6 plus 4 10 10 by 2 5x ಇದು cos 6 minus 4 2 2 by 2 1x next 2 cos 5x cos 5x next sin x okay this is equal to ಇಲ್ಲಿಂದ 2 sin 5x ಆಮೇಲೆ cos 5x
ಇವೆರಡು ಕೂಡಿಸಿದ್ರೆ ನಾನು ಏನು ಬರ್ತದೆ 10x ಬರ್ತದೆ 5 ಪ್ಲಸ್ 5 ಏನಾಗ್ತದೆ 10x ಬರ್ತದೆ ಅಂದ್ರೆ ನಾನು ರೈಟ್ ಹ್ಯಾಂಡ್ ಸೈಡ್ ನೋಡ್ಬೇಕು ನಾನು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಏನಾದಿಲ್ಲ sin 10x ಅದ sin 10x ಬರಬೇಕಂದ್ರೆ ನಾನು ಏನು ತಗೊಂಡ್ನಿ 2 sin 5x cos 5x ಅಂತ ಬರಬೇಕು ಅಂತೀನಿ ಆಮೇಲೆ ಉಳಿದಿದೆ ಏನಾಗ್ತದೆ cos x sin x cos x ಅಂತ ಉಳಿತು ಹೌದಾ ಇದೊಂದು ಪಾರ್ಟ್ ಆಯ್ತು ಇದೊಂದು ಪಾರ್ಟ್ ಇವಾಗ ಇಲ್ಲೇನು ಫಾರ್ಮುಲಾ ಬರ್ತೀವಲ್ಲ ಅದು ಉಲ್ಟಾ ಮಾಡ್ಬೇಕೀಗ ನಾನು ಅದು ಉಲ್ಟಾ ಹೆಂಗ್ ಮಾಡ್ಬೇಕು ನನಗ sin cos ಬರ್ತಕ್ಕಂತ ಕಾಂಬಿನೇಷನ್ ಎಲ್ಲೆಲ್ಲ ನೋಡ್ಬೇಕು ನನಗೆ sin cos ಕಾಂಬಿನೇಷನ್ ಯಾವ್ದ್ರಲ್ಲಿ sin cos ಒಳ್ಳೆ ಕಾಂಬಿನೇಷನ್ ಫಸ್ಟ್ ಕಾಂಬಿನೇಷನ್ ಅಂದ್ರೆ sin a plus sin b ಅದ ಅಂದ್ರೆ 2 sin cos ಇದ್ರ sin a plus sin b ಹೌದಾ ಹಂಗಿದ್ರ sin a plus sin b ಅಂದ್ರೆ ಬೇಕೆ sin a minus sin b ಅಂತ ಬರ್ತದೆ ಒಂದು ಫಾರ್ಮುಲಾ ಬರ್ತದೆ ಏನು ಫಾರ್ಮುಲಾ 2 sin x cos y ಅಂತಂದ್ರ ಆಮೇಲೆ sin x plus y plus sin x minus y ಇದೆಲ್ಲ ಫಾರ್ಮುಲಾ ನೆಕ್ಸ್ಟ್ 2 cos x sin y ಇತ್ತಂದ್ರ ಹಾಗೆ ಮಾಡ್ತೀಯಾ sin x plus y minus sin x minus y ಇಲ್ಲೇ ನೋಡಿ ಗೊತ್ತಾಗುತ್ತೆ ಮೊದಲು ಬರೀತೀನಿ ನಾನು ಫಾರ್ಮುಲಾ 2 cos x cos y ಇತ್ತಂದ್ರ ಅವಾಗ cos x plus y 2 cos 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 plus cos 2 cos cos plus cos x minus y ಇದೊಂದು ಫಾರ್ಮುಲಾ ನೆಕ್ಸ್ಟ್ minus 2 sin x cos y ಇತ್ತಂದ್ರ ಸಾರಿ sin x sin y sin x sin y ಇತ್ತಂದ್ರ ಅವಾಗ ಏನು ಮಾಡ್ತೀವಿ ನಾವು cos x plus y minus cos x minus y ಇದು ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ sin a plus sin b ಎರಡು ಆಂಗಲ್ಗಳು ಆಡ್ ಮಾಡಕತ್ತೀವಿ ಅಂತಂದ್ರೆ ಫಾರ್ಮುಲಾ ಏನದ 2 sin cos ಅದ a plus b by 2 ಆಮೇಲೆ a minus b by 2 ಆಲ್ರೆಡಿ ಕಾಂಪೌಂಡ್ ಮಾಡಿ ಕೊಟ್ಟಿದ್ರು ಅಂತಂದ್ರೆ ಆಲ್ರೆಡಿ ಆಂಗಲ್ ಸೇರಿಸಿ ಕೊಟ್ಟಿದ್ರು ಅಂತಂದ್ರೆ ಅದನ್ನ ನಾನು ಬಿಡಿಸಬೇಕಾ ಇದು ಸೇರಿಸಿದ ಆಂಗಲ್ ಇದು ಬಿಡಿಸಿದ ಆಂಗಲ್ ಬಿಡಿಸಿದ ಆಂಗಲ್ ಕೊಟ್ರ ಸೇರಿಸಬೇಕು ಫಾರ್ಮುಲಾ ಸೇರಿಸಿದ ಆಂಗಲ್ ಕೊಟ್ರ ಈ ಸೇರಿಸಿದ ಆಂಗಲ್ ಅವಾಗ ಏನು ಮಾಡೋದು ನಾನು ಬಿಡಿಸ್ತೀನಿ ಇವೆಲ್ಲ ಬಿಡಿಸಿ ಆಂಗಲ್ ಬಿಡಿಸಿ ಸ್ಪ್ಲಿಟ್ ಮಾಡ್ಕೋಬೇಕು ಆಂಗಲ್ ಸ್ಪ್ಲಿಟ್ ಮಾಡ್ಕೋಬೇಕು ಫಾರ್ಮುಲಾ ಏನು ಇಲ್ಲದ 2 sin cos ಅದ ಮೇಲ್ಗಡೆ 2 sin cos ಅದ ಇಲ್ಲೇನಿತ್ತು sin plus sin ಇಲ್ಲೇ ಮಾಡ್ತೀವಿ 2 sin cos ಇದ್ದಾಗ sin plus plus sin minus ಅಂತಂದ್ರೆ x plus y x minus y ನೆಕ್ಸ್ಟ್ ಏನು ಮಾಡ್ತೀಯಾ x plus y x minus y ಯಾಕೆ ಮಾಡಿದ್ವಿ ಅಲ್ಲಿ ಎರಡು ಕಾಂಪೋಸಿಟ್ ಸಮ್ ಆಫ್ ಟು ಆಂಗಲ್ಸ್ ಇರ್ತದೆ ಅದು ಡಿಫರೆನ್ಸ್ ಮಾಡ್ಕೊಂಡ್ಬಿಡೋಣ ಅದು ಸ್ಪ್ಲಿಟ್ ಮಾಡ್ಕೊಂಡು ಓಕೆ ಇಲ್ಲಿ 2 cos sin ಬಂದದ 2 cos sin ಇದ್ರ sin minus sin ಅದಲ್ಲ ಇಲ್ಲಿ sin x plus y minus sin x minus y ನೆಕ್ಸ್ಟ್ 2 cos cos ಇತ್ತಂದ್ರೆ 2 cos cos ಇದ್ದಾಗ ಏನಾಗುತ್ತೆ 2 cos cos ಇಲ್ಲಿ cos x plus cos y ಅಂದ್ರೆ cos a plus cos b ಇಲ್ಲಿ cos x plus y plus cos x minus y minus 2 sin sin ಇದೆ ಯಾವಾಗ cos minus cos ಇದೆ ಹಂಗಿದ್ರೆ cos x plus y minus cos x minus y ಆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ ಅಂತ ಏನಾಗುತ್ತೆ ನೋಡೋಣ ಇದೊಂದು 2 ಇಲ್ಲಿ ತಗೊಂಡ್ರ ಈ 2 ಇಲ್ಲಿ ತಗೊಂಡ್ರಿ ಇನ್ನೊಂದು 2 ಇಲ್ಲಿ ಬಿಟ್ಟಿರಲ್ಲ ಹೌದಿಲ್ಲ ಈ 2 ಇಲ್ಲಿ ತಗೋಬೇಕು ಮಿಡ್ಲ್ 2 sin x sin y ಎರಡು 2 ಗಳಲ್ಲಿ 2 into 2 4 ಅಂತ ಮಾಡ್ಕೋಬಾರ್ದು ಒಂದು 2 ಇದಕ್ಕೆ ಹಾಕಬೇಕು ಇನ್ನೊಂದು 2 cos sin x ಆಮೇಲೆ cos x 2 sin 5x ಹೆಂಗೆ ತಗೊಂಡಿದ್ದೀನಿ cos 5x ಹೆಂಗೆ ತಗೊಂಡಿದ್ದೀನಿ ನೆಕ್ಸ್ಟ್ 2 ಇನ್ನೊಂದರಲ್ಲಿ 2 sin x cos x ಅಂತ ಬರುತ್ತೆ ಓಕೆ ದಿಸ್ ಇಸ್ 2 sin cos 2 sin cos ಫಾರ್ಮುಲಾ ಏನಂದ್ರೆ sin x y ನೋಡಿ sin x y x y ನ ವ್ಯಾಲ್ಯೂ ನೋಡಿ 5x 5x 10x ನೆಕ್ಸ್ಟ್ ಏನು ಬರುತ್ತೆ sin x minus y 5 minus 5 ಏನಾಗುತ್ತೆ 0 sin 0 ವ್ಯಾಲ್ಯೂ 0 sin 0 ವ್ಯಾಲ್ಯೂ 0 ಹಾಗಾಗಿ ಅದನ್ನು ಬರೆಯಲಿಲ್ಲ ಅಂದ್ರೆ ನಡೆಯುತ್ತೆ ಹೌದಾ ನೋಡಿ sin
2 sin ಏನದು 2 sin cos ಅಲ್ಲ sin x plus y ಬದಲ ಪ್ಲಸ್ sin x minus y ಏನದು x minus y 5 minus y 0 ಮತ್ತೆ ಬರಲೇ ಬರಬೇಕು ಇದು ಸರಿ ಪ್ಲಸ್ ಇಲ್ಲಿ 2 sin cos ಅದೇ ಫಾರ್ಮುಲಾ ಅಂದ್ರೆ sin x plus y ಅಂದ್ರೆ 2x ಇನ್ನೊಂದು ಪ್ಲಸ್ ಯಾಕೆ ಫಾರ್ಮುಲಾ ಪ್ಲಸ್ sin x minus x 0 this is equal to sin 10x ಏನು ಬರುತ್ತೆ ನಾನು sin 10x ಬರೆದಿದ್ದೀನಿ ಓಕೆ sin 0 0 ಅಂತ ಬರೆಯಂಗಿಲ್ಲ ಆಮೇಲೆ ಪ್ಲಸ್ sin 2x ಹೆಂಗದ sin 2x ಅದು ಫಾರ್ಮುಲಾ ಇಂಟು ಬರಲ್ಲ ಇದು ಪ್ಲಸ್ ಇದೆ ಇದಕ್ಕೆ ಪ್ಲಸ್ ಬರೆದಿದ್ದೀನಿ ನಾನು ಮಿಡ್ಲ್ ನೋಡಿ ಇದು ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಿದ್ದಿಲ್ಲ ಇದು ಫಾರ್ಮುಲಾ ಇದಕ್ಕೆ ಅಪ್ಲೈ ಮಾಡಿದ್ದಿಲ್ಲ ಇಲ್ಲೇ ಮಿಲ್ ಪ್ಲಸ್ ಅಲ್ಲೇ ಮಿಸ್ಟೇಕ್ ಮಾಡಿದ್ವಿ ಅಂತಂದ್ರೆ ಏನೈತಿ ಇಲ್ಲಿ ಇದು ಕೆಲವೊಂದು ಬ್ರಾಕೆಟ್ ನ್ಯಾಗ ಇದಿಷ್ಟೇ ಬರೀತೀನಿ ಈ ಬ್ರಾಕೆಟ್ ಒಳಗೆ ಇಷ್ಟೇ ಬರೀತೀನಿ ಏನು ಇವಾಗ sin 10x into sin 2x ಅಂತ ಬಂತು is equal to RHS ಅಂತ ಬಂತು ಮೇನ್ ಏನು ಮಾಡಿ ನಾವು ಅಲ್ಲಿ ಮೊದಲನೇದಾಗಿ a² - b² ನ a + b a - b ಒಳಗೆ ಸ್ಪ್ಲಿಟ್ ಮಾಡ್ಕೊಂಡು ನೆಕ್ಸ್ಟ್ a + b ಇದು ಎರಡು ಆಂಗಲ್ಗಳು ಆಡ್ ಮಾಡೋದೈತಿ ಎರಡು ಆಂಗಲ್ಗಳು ಆಡ್ ಮಾಡಬೇಕಂದ್ರೆ ಫಾರ್ಮುಲಾ ನಾನು ಬಳಸಿದ್ದೀನಿ ಆ ನಾಲ್ಕು ಫಾರ್ಮುಲಾ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಆಡ್ ಆದಾಗ ಮತ್ತೆ ಏನು ಸಿಗ್ತದೆ ಕಾಂಪೌಂಡ್ ಆಂಗಲ್ಸ್ ಸಿಗ್ತವೆ ಕಾಂಪೌಂಡ್ ಆಂಗಲ್ಸ್ ಗಳನ್ನ ಯಾವ ತರ ಸ್ಪ್ಲಿಟ್ ಮಾಡಬೇಕು ಅದಕ್ಕೂ ಕೂಡ ಕೆಳಗೆ ಫಾರ್ಮುಲಾ ಕಾಂಪೌಂಡ್ ಆಂಗಲ್ ಸ್ಪ್ಲಿಟ್ ಮಾಡೋದಕ್ಕಲ್ವಾ ಇಲ್ಲಿ ಸಿಂಪಲ್ ಆಂಗಲ್ ನ ಆಡ್ ಮಾಡಬೇಕು ಫಾರ್ಮುಲಾ ಈ ಆಡ್ ಮಾಡೋ ಫಾರ್ಮುಲಾ ಗೊತ್ತಿದ್ರೆ ಈ ಕಾಂಪೌಂಡ್ ಆಂಗಲ್ ಫಾರ್ಮುಲಾಗಳು ತಾನೇ ಗೊತ್ತಾಗುತ್ತೆ ಸ್ಪ್ಲಿಟ್ ಮಾಡೋದು ತಾನೇ ಗೊತ್ತಾಗುತ್ತೆ ಆಡ್ ಮಾಡೋದು ಗೊತ್ತಿದ್ರೆ ಸ್ಪ್ಲಿಟ್ ಮಾಡೋದು ತಾನೇ ಆದ್ರೆ 2 ಇರಲೇಬೇಕು ಫಾರ್ಮುಲಾ ಕರೆಕ್ಟ್ ಹೆಂಗೆ ಹಂಗೆ ಯೂಸ್ ಮಾಡಬೇಕು ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ಮಾಡೋಣ ಅಂತ ನೋಡಿ